ಮಲೆನಾಡಲ್ಲಿ ಗಾಳಿ ಮಳೆಯ ಆರ್ಭಟ ಜೋರಾಗ್ತಾ ಇದೆ. ಹೀಗಾಗಿ ಒಂದ್ ಕಡೆಗೆ ಕಾಫಿ ಬೆಳೆಗೆ ಕೊಳೆ ರೋಗದ ಭೀತಿ ಕೂಡ ಶುರುವಾಗಿದೆ. ಬದ್ರಿಯ ಅಬ್ಬರಕ್ಕೆ ಕಾಫಿ ಅಡಿಕೆ ತೋಟಗಳು ಜಲಾವೃತವಾಗಿದ್ದು ತೋಟದಲ್ಲಿ 2-3 ಅಡಿ ಎತ್ತರಕ್ಕೆ ಮಳೆ ನೀರು ನಿಂತಿದೆ. ಹೀಗಾಗಿ ಕಾಫಿ ಅಡಿಕೆ ಮೆಣಸಿಗೆ ಕೊಳೆ ರೋಗದ ಭೀತಿ ಇದೆ. ಈ ಬಾರಿಯೂ ಅರ್ಧ ಬೆಳೆ ಮಣ್ಣು ಪಾಲಾಗುವಂತಹ ಆತಂಕ ಬೆಳೆಗಾರರಲ್ಲಿದ್ದು 4-5 ವರ್ಷಗಳಿಂದ ಪ್ರತಿ ವರ್ಷವೂ ಬೆಳೆ ಕಳ್ಕೊಳ್ತಾ ಇದ್ದಾರೆ. ಈ ಬಾರಿ ಕೂಡ ನಿರಂತರ ಮಳೆಯಿಂದ ಬೆಳೆ ನಾಶದ ಆತಂಕದಲ್ಲಿದ್ದಾರೆ. ಕೂಡಲೇ ಸರ್ಕಾರ ನಮ್ಮ ನೆರವಿಗೆ ಧಾವಿಸಿ ಸೂಕ್ತ ಪರಿಹಾರ ಕೊಡುವಂತೆ ಮನವಿಯನ್ನ ಮಾಡಿದ್ದಾರೆ. ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕಾಫಿ ನಾಡಿನ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆ ಮಲೆನಾಡಿಗರ ಜನಜೀವನವನ್ನು ಸಂಪೂರ್ಣ ಜಲಾವೃತ ಮಾಡಿದೆ. ಅದರಲ್ಲೂ ಹೊಲ ಗದ್ದೆ, ಕಾಫಿ ತೋಟ, ಅಡಿಕೆ ತೋಟಗಳ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ. ತೋಟ ಹೊಲ ಗದ್ದೆಗಳಲ್ಲಿ 2-3 ಅಡಿ ಎತ್ತರಕ್ಕೆ ನೀರು ನಿಂತು ಈಗಾಗಲೇ ಕೊಳೆ ರೋಗದ ಭೀತಿ ಕೂಡ ಮಲೆನಾಡಿನ ಜನಕ್ಕೆ ಆವರಿಸಿರುವಂಥದ್ದು. ನಾನೀಗ ಆ ರೀತಿಯಾದಂಥ ಒಂದು ಸ್ಥಳದಲ್ಲಿ ಇದ್ದೀನಿ. ನೋಡ್ಬೋದು, ಇದು ಚಿಕ್ಕಮಗಳೂರು ಜಿಲ್ಲೆ ಎನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪದ ಒಂದು ಕಾಫಿ ತೋಟದ ಪರಿಸ್ಥಿತಿ ನಾವು ನೋಡ್ಬೋದು. ಆ ವಿಜುವಲ್ಸ್ನಲ್ಲೂ ಕೂಡ ಈಗಾಗಲೇ ಕಾಫಿ ತೋಟದಲ್ಲಿ ಸುಮಾರು 2-3 ಅಡಿ ಎತ್ತರಕ್ಕೆ ನೀರು ನಿಂತಿರೋದ್ರಿಂದ ಈಗಾಗಲೇ ಕಾಫಿ ತೋಟಕ್ಕೆ ಮತ್ತು ಅಡಿಕೆ ಸಸಿ ಏನಿದೆ ಅಡಿಕೆ ತೋಟಕ್ಕೂ ಕೂಡ ಈಗಾಗಲೇ ಕೊಳೆ ರೋಗದ ಭೀತಿ ಆವರಿಸಿರುವಂಥದ್ದು. ಕೇವಲ ಇದೊಂದೇ ತೋಟ ಅಲ್ಲ, ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದ ಏನು ಶೃಂಗೇರಿ, ಕೊಪ್ಪ, ಎನ್ನಾರ್ಪುರ, ಮೂಡಿಗೆರೆ, ಕಳಸ ಈ 6 ತಾಲೂಕಿನಲ್ಲೂ ಕೂಡ ಯಥೇಚ್ಛವಾಗಿ ಮಳೆ ಸುರಿತಿರೋದ್ರಿಂದ 6 ತಾಲೂಕಿನಲ್ಲೂ ಕೂಡ ಪ್ರಮುಖ ವಾಣಿಜ್ಯ ಬೆಳೆ ಅಂತಂದರೆ ಅದು ಕಾಫಿ ಮತ್ತು ಅಡಿಕೆ ಹಾಗೂ ಮೆಣಸು. ಆದರೆ ಹೀಗೆ ಧಾರಾಕಾರವಾಗಿ ಸುರಿತಿರುವಂಥ ಮಳೆಯಿಂದಾಗಿ ತುಂಗಾ, ಭದ್ರಾ, ಹೇಮಾವತಿ 3 ನದಿಗಳು ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಹಾಗಾಗಿ ಏನು ನದಿಗಳು ಹರಿಯುವಂಥ ಮಾರ್ಗ ಏನಿದೆ ಆ ಮಾರ್ಗದ ಇಕ್ಕೆಲೆಗಳಲ್ಲಿ ಬರುವಂಥ ಹೊಲ ಗದ್ದೆ ತೋಟಗಳಾಗ್ಬೋದು ಮತ್ತು ಗ್ರಾಮಗಳಾಗ್ಬೋದು ಆ ಎಲ್ಲರಿಗೂ ಕೂಡ ಈಗಾಗಲೇ ಜಲಾವೃತದ ಭೀತಿ ಆವರಿಸಿರುವಂಥದ್ದು. ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆ ಹಲವಾರು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕೂಡ ಸಂಪೂರ್ಣವಾಗಿ ಕಟ್ಟಾಗಿರುವಂಥದ್ದು. ಏಕೆಂತಂದರೆ ತುಂಗಾ, ಭದ್ರಾ, ಹೇಮಾವತಿಯ ನದಿ ನೀರು ಆ ರಸ್ತೆಯ ಮೇಲೆಲ್ಲ ಹರಿತಾ ಇರೋದ್ರಿಂದ ಈಗಾಗಲೇ ಹಲವಾರು ಗ್ರಾಮಗಳು ಕೂಡ ಈಗಾಗಲೇ ನಾಡಿನ ಸಂಪರ್ಕವನ್ನು ಕಳ್ಕೊಂಡು ಸಂಪೂರ್ಣ ಜಲಾವೃತ ಅಂದರೆ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿರುವಂಥದ್ದು. ಇನ್ನು ಕಾಫಿ ತೋಟಗಳ ಪರಿಸ್ಥಿತಿ, ಅಡಿಕೆ ತೋಟದ ಪರಿಸ್ಥಿತಿನೂ ಕೂಡ ಅದಕ್ಕಿಂತ ಭಿನ್ನವಾಗಿ ಏನೂ ಇಲ್ಲ. ಏಕೆಂತಂದರೆ ಈಗಾಗಲೇ ಕಳೆದ 4-5 ವರ್ಷಗಳಿಂದಲೂ ಕೂಡ ಪ್ರತಿ ವರ್ಷ ನಿರಂತರ ಮಳೆ ಸುರಿತಾ ಇರೋದ್ರಿಂದ ಅಡಿಕೆ, ಕಾಫಿ, ಮೆಣಸು 3 ಏನು ಪ್ರಮುಖ ವಾಣಿಜ್ಯ ಬೆಳೆ ಇದೆ ಈ 3 ಬೆಳೆನೂ ಕೂಡ ಈಗಾಗಲೇ ಬೆಳೆಗಾರರಿಗೆ ಕೈ ಸುಟ್ಟಿರುವಂಥದ್ದು. ಯಾಕೆಂತಂದರೆ ಈಗ ತೋಟದಲ್ಲಿ ಈಗ 2 ಅಡಿ 3 ಅಡಿ ಗಟ್ಟಲೆ ನೀರು ನಿಂತ್ಕೊಂಡ್ರೆ ಬೆಳೆ ಕೂಡ ಕೈಗೆ ಬರೋದಿಲ್ಲ. ಇದು ಮುಂದಿನ ವರ್ಷದ ಬೆಳೆ ಮೇಲೂ ಕೂಡ ಪರಿಣಾಮ ಬೀರುವಂಥದ್ದು. ಹಾಗಾಗಿ ಕಳೆದ 15 ದಿನಗಳಿಂದ ನಿರಂತರವಾಗಿ ಸುರಿತಿರುವ ಮಳೆಯಿಂದಾಗಿ ಈಗಾಗಲೇ ಮಲೆನಾಡಿನ ಅಡಿಕೆ, ಕಾಫಿ, ಮೆಣಸು ಬೆಳೆಗಾರರು ಕೂಡ ಈಗಾಗಲೇ ಮುಂದಿನ ಭವಿಷ್ಯದ ಬಗ್ಗೆ ಆತಂಕ ಪಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಏಕೆಂತಂದರೆ ಕಳೆದ 15 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಿದ್ರು ಕೂಡ 1 ದಿನ 2 ದಿನ ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ದಂಥದ್ದು. ಆಗ ಹೊಲಗದ್ದೆ ತೋಟಗಳಿಗೆ ಈಗಾಗಲೇ ಬೆಳೆಗಾರರು, ರೈತರು ಮತ್ತು ಅವರು ಏನು ಔಷಧಿ ಕೂಡ ಸಿಂಪಡಣೆ ಮಾಡ್ತಾಯಿದ್ರು. ಆದರೆ ಕಳೆದ 2-3 ದಿನಗಳಿಂದ ಅಂತೂ ನಿರಂತರವಾಗಿ ಸುರಿತಿರುವಂಥ ಮಳೆಯಿಂದಾಗಿ ಗಿಡಗಳಿಗೆ ಏನು ಸಿಂಪಡಣೆ ಮಾಡಿದ್ರು ಆ ಔಷಧಿ ಕೂಡ ಸಂಪೂರ್ಣವಾಗಿ ಅಂದರೆ ಮಳೆ ನೀರಿನಲ್ಲಿ ತೊಳ್ಕೊಂಡು ಹೋಗಿರೋದು. ಹಾಗಾಗಿ ಈ ವರ್ಷವೂ ಕೂಡ ಬೆಳೆ ಸಂಪೂರ್ಣವಾಗಿ ನಾಶ ಆಗುತ್ತೋ ಅನ್ನೋ ಆತಂಕದಲ್ಲಿ ಬೆಳೆಗಾರರು ಇರೋವಂಥದ್ದು. ಹಾಗಾಗಿ ಈಗಾಗಲೇ ಸರ್ಕಾರಕ್ಕೆ ಜನ ಅಂದರೆ ಈ ಮಲೆನಾಡಿನ ಬೆಳೆಗಾರರು ಕೂಡ ಮನವಿ ಮಾಡ್ತಿರುವಂಥದ್ದು. ಕಳೆದ 4-5 ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ನಾವು ಈ ರೀತಿ ಅಂದರೆ ಅತಿವೃಷ್ಟಿಯಿಂದ ನಾವು ನಮ್ಮ ಬೆಳೆಗಳನ್ನು ಕಳ್ಕೊತಿದ್ದೀವಿ. ಹಾಗಾಗಿ ಕಾಫಿ, ಮೆಣಸು, ಅಡಿಕೆ ಬೆಳೆಗಾರರಿಗೆ ಸರ್ಕಾರ ಸೂಕ್ತ ರೀತಿಯಲ್ಲಿ ಪರಿಹಾರ ಕೊಡಬೇಕು. ಇಲ್ಲ ಅಂತಂದರೆ ಕಳೆದ 4-5 ವರ್ಷಗಳಿಂದ ನಮ್ಮ ಬದುಕು ಈಗಾಗಲೇ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಮತ್ತು ಈ ವರ್ಷವೂ ಅದೇ ರೀತಿಯಾದ ಪರಿಸ್ಥಿತಿ ಮುಂದಿನ ವರ್ಷದ ಫಸಲು ಮೇಲೂ ಕೂಡ ಅದು ಪರಿಣಾಮ ಬೀರೋದ್ರಿಂದ ಮುಂದಿನ ದಿನಗಳಲ್ಲಿ ಮಲೆನಾಡಿನ ಅಡಿಕೆ, ಕಾಫಿ, ಮೆಣಸು ಬೆಳೆಗಾರರ ಬದುಕು ಮತ್ತಷ್ಟು ದುಸ್ತರವಾಗುತ್ತೆ. ಹಾಗಾಗಿ ಸರ್ಕಾರ ನಮಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ಈಗಾಗಲೇ ಈ ಭಾಗದ ಬೆಳೆಗಾರರು ಕೂಡ ಸರ್ಕಾರಕ್ಕೆ ಆಗ್ರಹ ಮಾಡಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.